ವರ್ಷಾನುಗಟ್ಲೆಯಿಂದ ಅಂದರೆ ವರ್ಷಗಳಿಂದ ಕೆಲಸ ನಮ್ಮ ಟೀಮು ಎಲ್ಲರೂ ಶ್ರಮ ಹಾಕಿ ತುಂಬ ಡೀಟೇಲ್ ವರ್ಕ್ಗಳು ಮಾಡಿ ಜನಗಳಿಗೆ ಲೋ ನವೀನ ಒಂದು ಮನರಂಜನೆ ಸಿನಿಮಾ ಆಗಬೇಕು ಅಂತ ನಾವು ಇವತ್ತು ಲೋ ನವೀನನ ತೆರೆ ಮೇಲೆ ತಂದಿದ್ದೀವಿ. ಇವತ್ತು ಮೀಡಿಯಾದವ್ರು ನೋಡಿದ್ದೀರಾ ಮತ್ತು ಕಾಮನ್ ಆಡಿಯನ್ಸ್ ನೋಡಿದ್ದಾರೆ. ನಾವು ಹೇಳೋದ್ಕಿಂತ ನೀವುಗಳೇ ಹೇಳಬೇಕು ಜನಗಳಿಗೆ. ಅಂದರೆ ನಿಮ್ಮ ಅಭಿಪ್ರಾಯನ ಜನಗಳಿಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ನೀವು ಆನೆಸ್ಟಾಗಿ ತಿಳಿಸಿದ್ರೆ ಮೇಡಮ್ ಈ ಕಡೆ ಬಂದ್ಬಿಡಿ. ಲೋ ನವೀನ ಇನ್ನೂ ಹೆಚ್ಚು ಜನಕ್ಕೆ ತಲುಪ್ತಾನೆ. ಎಂಟರ್ಟೈನ್ಮೆಂಟ್ ಇದೆ. ಜನಗಳಿಗೆ 2 ಗಂಟೆಗಳ ಕಾಲ ಹೆಂಗೆ ಸಮಯ ಹೋಗ್ತು ಅನ್ನೋದು ಗೊತ್ತಾಗಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ರೆ, ನಿಮ್ಮ ಅಕ್ಕಪಕ್ಕದವ್ರು ಮಾತಾಡಿದ್ರೆ ಲೋ ನವೀನ ಸಿನಿಮಾ ಒಂದು ಗೆಲುವಿನ ಸಿನಿಮಾ ಆಗುತ್ತೆ. ಎಲ್ಲರ ಮನ ಮುಟ್ಟುವಂಥ ಸಿನಿಮಾ ಆಗುತ್ತೆ. ಸರ್, ನವೀನ ಸಾರು 0, ಬೇಸ್ಮೆಂಟ್ ಇಲ್ಲ, ಬಂಡವಾಳ ಇಲ್ಲ, ನಾನಿದ್ದೀನಿ ಎನ್ನೋರಿಲ್ಲ. 0ಇಂದ ಇವತ್ತು 100 ನಂಬರ್ಗೆ ಏನಾರು ಬಂದು ನಿಂತವ್ರೆ ಅಂದರೆ ಹಗಲು ರಾತ್ರಿ ಪರಿಶ್ರಮದ ಬದುಕನ್ನು ಕಟ್ಕೊಂಡವ್ರೆ. ಇದುವರೆಗೂ ಕೂಡ ನೀವು ನೋಡಿರ್ತೀರಿ, ಮಗುಗೆ ತಾಯಿ ಹೇಗೆ ಆಧಾರವೋ ಚಿತ್ರಕ್ಕೆ ಮಾಧ್ಯಮದವರೇ ಆಧಾರ. ಹಾಗಾಗಿ ನೀವೆಲ್ಲರೂ ಕೂಡ ಶಕ್ತಿ ಮೀರಿ ನಮ್ಮ ಪರವಾಗಿ ಕೆಲಸ ಮಾಡಿ ಅಂತ ಹೇಳೋದಿಲ್ಲ. ಚಿತ್ರ ಹೇಗಿದೆ ಅನ್ನತಕ್ಕಂಥದ್ದನ್ನು ನೀವೆಲ್ಲ ನೋಡಿದ್ದೀರಿ. ಹಾಗಾಗಿ ಕರ್ನಾಟಕದ ಜನತೆಗೆ ನಿಮ್ಮ ಒಕ್ಕಣೆ ಮುಖೇಣ ಪ್ರತಿ ಕುಟುಂಬ ಹೋಗಿ ಚಿತ್ರಮಂದಿರಕ್ಕೆ ಚಿತ್ರ ನೋಡಿ ಅರಸಿ ಆಶೀರ್ವದಿಸಿ. ಎಲ್ಲೋ ಒಕ್ಕಡೆಗೆ ಲವ್ ಡಿಸಪಾಯಿಂಟ್ ಆದರೆ ತಂದೆ ತಾಯಿಗಳಿಗೆ ಕೈ ಕೊಟ್ಟು ನ್ಯಾಣ ಹಾಕುವಂಥ ಕೆಲಸ ಆಗಬಾರ್ದು. ಕೊನೆ ಗಂಟ ಕಾದಿರಿ. ಎಂಥ ಪ್ರಯತ್ನದಲ್ಲಿಯೂ ಕೂಡ ಒಬ್ಬ ಮನಸ್ಸನ್ನು ಒಬ್ಬ ಪ್ರೀತಿಸೋನು ಇದ್ದೇ ಇರ್ತಾನೆ ಅನ್ನತಕ್ಕಂಥ ಕೊನೆ ಮೆಸೇಜ್ ಚಿತ್ರದಲ್ಲಿ ಕೊಟ್ಟಿದ್ದೀವಿ. ಜಗತ್ತಲ್ಲಿ ಯಾರು ಸಿಗ್ತಾ ಇದ್ರು ಸರಿಯೇ, ತಂದೆ ತಾಯಿಗಿಂತ ಇನ್ನೊಬ್ರು ಇಲ್ಲ. ಹಾಗಾಗಿ ತಂದೆ ತಾಯಿಗಾದರೂ ಕೂಡ ಲವ್ ಮಾಡಿದವರು ಬದುಕಿರಲೇಬೇಕು ಅನ್ನೋದು ನಮ್ಮ ಚಿತ್ರದ ಮುಖ್ಯ ಉದ್ದೇಶ ಆಗಿರೋ ದೆಸೆಯಿಂದ ದಯಮಾಡಿ ನೀವೆಲ್ಲ ಅರಸಿ ಆಶೀರ್ವದಿಸಿ ನಮ್ಮನ್ನು ಕೈ ಹಿಡಿತೀರಿ ಅನ್ನತಕ್ಕಂಥ ವಿಚಾರದಲ್ಲಿ ನಿಮ್ಮೆಲ್ರಿಗೂ ಕೂಡ ನನ್ನ ಚಿತ್ರತಂಡದಿಂದ ನಮಸ್ಕಾರ ಹೇಳ್ತೀನಿ. ಸೊ ನೀವೆಲ್ಲರೂ ಖಂಡಿತ ನೋಡಿ. ಏನಕ್ಕಂದ್ರೆ ನಾನು ಪ್ರೊಡ್ಯೂಸರ್ ಮೂವಿಗೆ ಕೀರ್ತಿ ಸ್ವಾಮಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ಈ ಮೂವಿನಲ್ಲಿ ಎಲ್ಲನೂ ಇದೆ. ಲವ್ ಇದೆ, ಹಳ್ಳಿ ಕತೆ, ಹಳ್ಳಿ ಭಾಷೆ, ಆ ಸೀನರಿಗಳೆಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ತಮಾಷೆ ಇದೆ, ಹಾಡುಗಳಂತೂ ಬಿಡಿ ಅಮೇಝಿಂಗ್ ಹಾಡುಗಳು. ಸೊ ಖಂಡಿತ ಎಲ್ಲರೂ ನೋಡಿ ಆನಂದ ಪಡೀರಿ. ನಿಮ್ಗೆಲ್ಲರಿಗೂ ಹೇಳಿ, ಸ್ಪ್ರೆಡ್ ಮಾಡಿ ಈ ವರ್ಡ್ನ. ಇದು ನನಗೆ ಕರ್ನಾಟಕ, ಅದು ನಾವು ಕನ್ನಡಿಗರು US-ನಲ್ಲಿ 35 ವರ್ಷದಿಂದ ಇದ್ದೀನಿ. ಬಟ್ ನನಗೆ ಕನ್ನಡ, ನಮ್ಮ ಕರ್ನಾಟಕ ಅಂತ ನಂಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಈ ಮೂವಿ ಮಾಡಿರೋದು ನಾನು. ಸೊ ಎಲ್ಲರಿಗೂ ಸ್ಪ್ರೆಡ್ ಮಾಡಿ ಹೇಳಿ. ಆ್ಯಂಡ್ ಹೋಪ್ಫುಲಿ ನಿಮ್ಮ ಹೆಲ್ಪಿಂದ ದಿಸ್ ಮೂವಿ ಇಸ್ ಗೋನ್ ಟು ಬಿಕಮ್ ಅ ಹಿಟ್. ಥ್ಯಾಂಕ್ ಯು ಸೋ ಮಚ್. ನೋಡೋರೆ, ನಾವು ಹೆಂಗದೆ ಚೆನ್ನಾಗದೆ ಅಂತ ಹೇಳೋದ್ಕಿಂತ ಇಲ್ಲಿರೋ ಆಡಿಯನ್ಸ್ಗಳು ನೋಡೋರೆ ಸಿಕ್ಕಾಪಟ್ಟೆ ಒಪ್ಕೊಂಡವ್ರೆ ನಮ್ಮನ್ನ. ತುಂಬ ಖುಷಿ ಆಯ್ತದೆ. ಎಲ್ಲರೂ ಈ ಒಳ್ಳೆ ನಮ್ಮ ಮಂಡ್ಯ ಸೊಗಡಿನ, ಗ್ರಾಮೀಣ ಸೊಗಡಿನ ಒಂದು ಕಥೆನ ಯಾರೂ ಬಿಟ್ಕೊಡ್ಬಾರ್ದು. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡ್ರಿ. 16 ವರ್ಷದಿಂದ ನಾವು ಕನಸು ಕಟ್ಕೊಂಡು ಕಥೆನೂ ಕಟ್ಕೊಂಡು ಇದೆಲ್ಲ ಕಥೆ ಮಾಡ್ಕೊಂಡು ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೀವಿ ಅಂತಂದರೆ ಗೊತ್ತಿರ್ತದೆ. ಈಗ ನಮ್ಮ ಮುಂದೆಗಡೆ ಮಾಧ್ಯಮದವ್ರವ್ರೆ, ನಾವು ಅದೇ ಥರ ನಮ್ಮದು ಸೋಷಿಯಲ್ ಮೀಡಿಯಾ, ಅವ್ರದ್ದು ಮೀಡಿಯಾ. ದಯವಿಟ್ಟು ಮೀಡಿಯಾದವ್ರಿಗೆ ಕೇಳ್ಕೊತಾ ಇರೋದು, ನಾನೊಬ್ಬ ಕ್ರಿಯೇಟರ್ ಆಗಿ ಗುರುತಿಸ್ಕೊಂಡಿರೋದಕ್ಕಿಂತ ಸಿನಿಮಾದಲ್ಲಿ ಏನು ಗುರುತಿಸ್ಕೊತೀನಿ ಅನ್ನೋದು ನೀವು ಸಿನಿಮಾ ನೋಡಿ ಅರಸಿ ಆರೈಸಿದ್ರೆ ಮಾತ್ರ ಗೊತ್ತಾಯ್ತದೆ. ಎಲ್ಲರೂ ಸಿನಿಮಾದಲ್ಲಿ ಯಾರು ಈ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಒಂದು ಸತಿ ನಿಮ್ಮ ಫ್ಯಾಮಿಲಿ ನೀವು ಒಬ್ಬರು ಬಂದು ನೋಡ್ರಿ. ಖಂಡಿತ ನಿಮ್ಮ ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಡು ಸಿನಿಮಾ ನೋಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು 100 ಸಿನಿಮಾಗಳನ್ನ ನೋಡಿದ್ದೀವಿ, ಸಣ್ಣ ಪುಟ್ಟ ರಿವ್ಯೂಗಳನ್ನ ಕೊಟ್ಟಿದ್ದೀವಿ, ಮಾತಾಡಿದ್ದೀವಿ. ಆದರೆ ನಮ್ಮ ಸಿನಿಮಾ ಅನ್ಕೊಂಡಾಗ ನಮಗೆ ಭಯ ಆಯ್ತದೆ, ಏನು ಮಾತಾಡಬೇಕು, ಏನು ಮಾಡಬೇಕು ಅಂತ. ಯಾಕೆ ಅಂತಂದರೆ ಇದರಲ್ಲಿ ಮಾತಾಡಬೇಕಾಗಿರೋರು ಆಡಿಯನ್ಸು. ಅದಕ್ಕೋಸ್ಕರ ಕೆಲಸ ಮಾತ್ರ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಮಾಡಿದ್ದೀವಿ. ಎಲ್ಲ ಒಗ್ಗಟ್ಟಿಂದ ಒಳ್ಳೆ ಟೀಮು. ಧನುರ್ಧಾನಿ ಪವನ್ ಸಾರು ಡೈರೆಕ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ನವೀನಣ್ಣ ಸಾಂಗ್ಗಳೆಲ್ಲ ಆಡಿದ್ದಾರೆ. ಕೀರ್ತಿ ಸ್ವಾಮಿ ಅವರು ಪ್ರೊಡ್ಯೂಸ್ ಮಾಡಿರುವಂಥ ಅದ್ಭುತವಾದ ಸಿನಿಮಾ ಲೋ ನವೀನ. ಇದೇ ಮೇ 15ಕ್ಕೆ ಎಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಯ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು.